ಗಾಡಿ ಮತ್ತೆ ಓಕೆನಾ ಸ್ವಲ್ಪ ಕೇಳ್ತೀನಿ ಇದೆ ನಾವು ಮಾತಾಡ್ಸಿ ಸರ್ ಹೇಳಿ ಸರ್, ಏನು ಇಷ್ಟೊಂದು ಜನ ಇವತ್ತು ಲೋಕಾಯುಕ್ತ? ನಾವು ಇವತ್ತು ಕರ್ನಾಟಕ ರಾಜ್ಯ ಜ್ಯುವೆಲರಿ ಫೆಡರೇಷನ್ ಮತ್ತು ನಮ್ಮ KGF ಜ್ಯುವೆಲರ್ಸ್ ಆ್ಯಂಡ್ ಪಾನ್ ಬ್ರೋಕರ್ ಅಸೋಸಿಯೇಷನ್ ವತಿಯಿಂದ ಅವರ ನೇತೃತ್ವದಲ್ಲಿ ಲೋಕಾಯುಕ್ತರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದು. ಬೆಂಗಳೂರು ನಗರದ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಅವರು ಸಿಬ್ಬಂದಿಯವರು ಒಂದು ವಿಶಿಷ್ಟ ರೀತಿಯ ಅಪರಾಧ ಮಾಡ್ತಾವ್ರೆ. ನಮಗೆ ಗೊತ್ತಿದ್ದಂಗೆ ಯಾವ್ದಾರ ಕಳವು ಪ್ರಕರಣಗಳಲ್ಲಿ ಪೊಲೀಸ್ನವರು ಕಳ್ಳನ್ನು ಕರ್ಕೊಂಬಂದು ಕಳ್ಳನ ಸ್ಟೇಟ್ಮೆಂಟ್ ಮೇಲೆ ರಿಕವರಿ ಮಾಡುವಂಥದ್ದು ಸಹಜವಾದ ಪ್ರಕ್ರಿಯೆ. ಇಲ್ಲಿ ಒಬ್ಬ ವೃತ್ತಿಪರ ಅಪರಾಧಿ ಪೊಲೀಸರನ್ನೇ ಕರ್ಕೊಂಬತ್ತಾನೆ, ಅವನೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಥರ ಕರ್ಕೊಂಬತ್ತಾನೆ. ಪೊಲೀಸರು ಮತ್ತು ಕಳ್ಳ ಇಬ್ಬರು ಮಿಕ್ಸ್ ಆಗಿ, ಇಬ್ಬರು ಕೊಲೈಡಾಗಿ ಜೊತೆಗೆ ಸೇರಿ ಸುಳ್ಳು ಪ್ರಕರಣಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು, ವ್ಯಾಪಾರಿಗಳನ್ನು ಟಾರ್ಗೆಟ್ ಮಾಡೋದು, 1 kg 2 kg ಅನ್ನೋದು ನೆಗೋಷಿಯೇಟ್ ಮಾಡೋದು, ಒಂದು ರೀತಿ ಸ್ಟೇಷನ್ ಒಳಗೆ ಕರ್ಕೊಂಡೋಗಿ ಅವ್ರ ಹತ್ರ ಇರೋ ಚಿನ್ನ ಗಿನ್ನ ದುಡ್ಡು ಕ್ಯಾಶು ಎಲ್ಲವನ್ನೂ ಕಿತ್ಕೊಳ್ಳೋದು. ಕಳೆದ ವಾರ ಒಂದು 600 ಗ್ರಾಮ್ ಚಿನ್ನ ಮತ್ತು 1 ಲಕ್ಷ ರೂಪಾಯಿ ಕ್ಯಾಶನ್ನು ನಮ್ಮ 4 ಜನ ವ್ಯಾಪಾರಿಗಳಿಂದ ಕಿತ್ಕೊಂಡವ್ರೆ. ನಿನ್ನೆ ಕೂಡ KGF ನಗರಕ್ಕೆ ಬಂದು ಇಬ್ಬರು ವ್ಯಾಪಾರಿಗಳನ್ನು ಸುಲಿಗೆ ಮಾಡೋವಂಥ ಸಂದರ್ಭದಲ್ಲಿ ಇಡೀ KGF ನಗರದ ಅಷ್ಟು ಜನ ವ್ಯಾಪಾರಿಗಳು, ಗಿರ್ವಿದ ಅಂಗಡಿಯವರು ಮತ್ತು ಕೆಲಸಗಾರರು ಎಲ್ಲ ಬಂದ್ ಮಾಡಿ ಒಂದು 2,000 ಜನಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಕೂಡ ಇಡೀ ಕೋಲಾರ ಜಿಲ್ಲೆ, ಅದರಲ್ಲೂ KGF ಪೂರ್ಣ ಬಂದೈತೆ. ಈ ರೀತಿ ಮಾಡಿರುವಂಥ ಪೊಲೀಸರು, ಇಲ್ಲಿ ಕಳ್ಳರೇ ಪೊಲೀಸರೇ ಕಳ್ಳರು ಅನ್ನೋಂಥ ಪ್ರಕರಣ ಇದು. ಈ ಸಂದರ್ಭದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಒಬ್ಬ ಕಳ್ಳ ಅಪರಾಧಿಯ 1 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿನ ಹೊಂದವನೇ, ಅದ್ರ ಬಗ್ಗೆ ಪೊಲೀಸ್ನವರು ತನಿಖೆ ಮಾಡಲ್ಲ. ಅವನ ಜೊತೆನೇ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾರೆ. ಈ ದೌರ್ಜನ್ಯವನ್ನು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ತನಿಖೆ ಆಗಿ ಇವಾಗ ಲೋಕಾಯುಕ್ತಕ್ಕೆ ಏನಂತ ಕಂಪ್ಲೇಂಟ್? ಲೋಕಾಯುಕ್ತಕ್ಕೆ ನೀವು ತನಿಖೆ ಮಾಡಬೇಕು. ಈ ರೀತಿ ವಿಶೇಷವಾದಂಥ ರೂಪವನ್ನು ತಗೊಂಡಿದ್ದಾನೆ. ಪೊಲೀಸೇ ಕಳ್ಳನ ಜೊತೆ ಸೇರ್ಕೊಂಡು, ಕಳ್ಳ ಪೊಲೀಸ್ ಇಬ್ಬರು ಸೇರ್ಕೊಂಡು ಮಿಂಗಲ್ ಆಗಿ. ಯಾರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ನಾವು ಲೋಕಾಯುಕ್ತ ಆನಂದ್ ಅವ್ರನ್ನ ಭೇಟಿ ಮಾಡಿ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ. ಈ ಹಿಂದೆ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು, ಅದ್ರ ವಿವರವನ್ನು ನಮ್ಮ ಪ್ರೇಮಚಂದ್ ಚಲಾನಿ ಅವರು ತಮಗೆ ಕೊಡ್ತಾರೆ. ಆ ಪೊಲೀಸ್ ಅಧಿಕಾರಿಗೆ ಅವ್ನು ತಪ್ಪು ಮಾಡಿರೋದು ಸಾಬೀತಾಗೈತೆ. ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಕಳ್ಳತನ ನಡೀದೇ ಇರುವಂಥ ಪ್ರಕರಣದ ಹೆಸರಿನಲ್ಲಿ ಸುಲಿಗೆ ಮಾಡಿದ್ದು ಸಿಕ್ಕಾಕೊಂಡು. ಏನು ಹೇಳಿದ್ರು ಆನಂದ್ ಅವರು ಹೇಳಿದ್ರು, ನಾನು ಇದು ತುಂಬ ಗಂಭೀರವಾದ ಆರೋಪ, ನಾನು ಇದನ್ನು ಸೂಕ್ಷ್ಮವಾಗಿ ತಗೋತೀನಿ, ನೀವು ಅದನ್ನು ಏನು ಕಾನೂನು ಬಗ್ಗೆ ಫಾರ್ಮೇಟ್ ಏನೈತೆ ಅದನ್ನು ಫಿಲ್ ಮಾಡಿ ಅಫಿಡೇವಿಟ್ ಮಾಡಿಕೊಡಿ.